ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಈಗ ಬಟಾಣಿ ಸೀಸನ್ ಐತಲ್ರಿ, ಮಾರ್ಕೆಟ್ ಒಳಗೆ ಸಾಕಷ್ಟು ಒಳ್ಳೊಳ್ಳೆ ಬಟಾಣಿಗಳು ಬಂದವು. ಇವನ್ನ ನಾವು ತೊಗೊಂಡಿಟ್ಕೊಂಡು ವರ್ಷಾನುಗಟ್ಟಲೆ ನಾವು ಇದನ್ನು ಹೆಂಗೆ ಸ್ಟೋರ್ ಮಾಡಬೇಕು ಅಂತೇಳಿ ನಾನು ಇವತ್ತಿನ ದಿವಸ ನಿಮ್ಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು 2 kg ಬಟಾಣಿಗಳನ್ನು ತೊಗೊಂಡಿನಿ ರೀ. ಇವನ್ನೆಲ್ಲ ಸುಲಿದು ಕಾಳನ್ನು ಒಂದು ಬೌಲ್ದಾಗ ಹಾಕೊಂಡು ಇಟ್ಕೊತೀನಿ ನೋಡ್ರಿ. ಈ ರೀತಿ ಎಲ್ಲನೂ ಇದು ಬಟಾಣಿ ಭಾಳ ಅಂದ್ರೆ ಭಾಳ ಚಲೋ ಕ್ವಾಲಿಟಿ ಐತ್ರಿ. ಒಂದು ಹುಳು ಕೂಡ ಇರಲಿಲ್ಲ ರೀ. ಇದ್ರೊಳಗೆ ಭಾಳ ಒಳ್ಳೆ ಕ್ವಾಲಿಟಿ ಆದಂಥ ಬಟಾಣಿ ಕಾಳುಗಳಿದ್ದು. ಸಣ್ಣ ಸಣ್ಣ ಕಾಳುಗಳಿದ್ರೆ ಅವ್ನು ತೆಗೆದು ಇಟ್ಕೊಂಡ್ಬಿಟ್ರಿ. ಸ್ವಲ್ಪ ದೊಡ್ಡ ದೊಡ್ಡ ಕಾಳುಗಳನ್ನು ಮಾತ್ರ ಇಟ್ಕೊಳ್ರಿ. ಕೆಲವೊಬ್ಬರು ಈ ಕಾಳುಗಳನ್ನು ಕುದಿಸಿ ಅದನ್ನೆಲ್ಲ ಆರಿಸಿ ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊತಾರೆ. ಅದರ ಅವಶ್ಯಕತೆ ಇಲ್ಲರಿ. ಬರೀ ನೀವು ಈ ಕಾಳುಗಳನ್ನು ಈ ರೀತಿ ಎಲ್ಲ ಸೋಸಿ ಒಂದು ಜಿಪ್ಲಾಕ್ ಕವರನ್ನು ತೊಗೊಳ್ರಿ. ನೀವು ನೋಡಿರಿ, ಈ ಥರ ಒಂದು ಜಿಪ್ಲಾಕ್ ಇರುವಂಥ ಒಂದು ಕವರನ್ನು ತೊಗೊಳ್ರಿ. ಈ ರೀತಿ ಜಿಪ್ ಗಟ್ಟಿಯಾಗಿರ್ತೈತಲ್ರಿ. ಈಗ ಇದನ್ನೆಲ್ಲ ತೆಗೆದು ನೋಡಿರಿ, ಈ ಥರ ತೆಗೆದು ಇದ್ರೊಳಗೆ ನಾನು ಸೋಸಿರುವಂಥ ಎಲ್ಲ ಬಟಾಣಿ ಕಾಳುಗಳನ್ನು ಹಾಕ್ಕೊತೀನಿ ನೋಡಿರಿ. ಈ ಥರ ಎಲ್ಲ ಸೋಸಿರುವಂಥ ಕಾಳುಗಳನ್ನು ಇದ್ರೊಳಗೆ ಹಾಕ್ಕೊಂಡ್ಬಿಟ್ರಿ. ಹಾಕ್ಕೊಂಡು ಇದ್ರದ್ದು ಜಿಪ್ ಇರ್ತೈತಲ್ರಿ, ನೀಟಾಗಿ ಅದನ್ನು ಕವರ್ ಮಾಡ್ಕೊಳ್ರಿ. ಜಿಪ್ಪನ್ನು ಟೈಟ್ ಮಾಡ್ಕೊಂಡ್ಬಿಟ್ರಿ. ನೋಡಿರಿ, ಈ ಥರ ಎಲ್ಲ ಕಾಳುಗಳನ್ನು ಇದ್ರೊಳಗೆ ಹಾಕ್ಕೊಂಡು ಜಿಪ್ಪನ್ನು ಟೈಟಾಗಿ ನೋಡಿರಿ, ಇದನ್ನು ಕರೆಕ್ಟಾಗಿ ಟೈಟಾಗಿ ಮಾಡ್ಕೋಬೇಕು. ಪ್ರತಿ ಸಲ ನೀವು ಇದನ್ನು ಓಪನ್ ಮಾಡ್ಕೊಂಡಾಗೂ ಕೂಡ ಕರೆಕ್ಟಾಗಿ ಜಿಪ್ಪನ್ನು ಇದ್ರೊಳಗೆ ಏರ್ ಹೋಗಬಾರ್ದು. ಏರ್ ಹೋದ್ರೆ ಸ್ವಲ್ಪ ಕಾಳುಗಳು ಕೆಡ್ತಾವೆ. ಏರ್ ಹೋಗ್ಲಾರ್ದಂಗೆ ನೀವು ಕರೆಕ್ಟಾಗಿ ಇದನ್ನು ಟೈಟ್ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ನೀವು ವರ್ಷಾನುಗಟ್ಟಲೆ ಈ ಕಾಳುಗಳನ್ನು ಇಟ್ಕೊಂಡ್ರು ಕೂಡ ಏನು ಅಂದರೆ ಏನೂ ಆಗೋದಿಲ್ಲ ನೋಡಿರಿ. ನೀವು ಇದನ್ನು ಇದೇ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ಈಗ ಬಟಾಣಿ ಸೀಸನ್ ಕೂಡ ಐತಿ. ಖಂಡಿತವಾಗ್ಲೂ ನೀವು ತೊಗೊಂಡು ಬಂದು ಕಾಸು ಇದ್ರೊಳಗೆ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ವರ್ಷಾನುಗಟ್ಟಲೆ ನೀವು ಹಸಿ ಬಟಾಣಿಯನ್ನು ಯೂಸ್ ಮಾಡ್ಕೋಬೋದು ನೋಡಿರಿ. ಈ ಥರ ನಾನು ಜಿಪ್ಲಾಕ್ ಆದಂಥ ಒಂದು ಕವರ್ನ ತೊಗೊಂಡು ಅದರೊಳಗೆ ಸ್ಟೋರ್ ಮಾಡಿ ಇಟ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಕೂಡ ಬಟಾಣಿ ಕಾಳನ್ನು ಸಾಕಷ್ಟು ತೊಗೊಂಡು ಬಂದು ಅದರದ್ದು ಸಿಪ್ಪೆನೆಲ್ಲ ತೆಗೆದು ಕಾಳುಗಳನ್ನು ಈ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಕೊಳ್ರಿ. ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ. ಥ್ಯಾಂಕ್ ಯು.